ಹಾಯ್ ವೆಲ್ಕಮ್ ಟು ದ ಗಣೇಶ್ ಚಂದ್ರಸ್ ವಿಡಿಯೋ. ಲಾಸ್ಟ್ ಅವ್ರಿಗೆ ನೋಡಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮುಂಬೈ ವರ್ಸಸ್ ಎಲ್ ಎಸ್ ಸಿ ಅದು ಹೋಮ್ ಗ್ರೌಂಡಲ್ಲಿ ಇವರು ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ತೊಗೊಂಡ್ರೆ. ಮೇನ್ ಗುರು LSC ಟಾಸ್ ಗೆದ್ದು ನಾನೇನು ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ. ಇವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡು ಸುಮಾರು ಸತಿ ಗೆದ್ದಿದ್ರು. ಈ ಸತಿ ಬೌಲಿಂಗ್ ಆಯ್ಕೆ ಮಾಡ್ಕೊಂಡು ಗೆದ್ದರು ಒಟ್ಟಿನಲ್ಲಿ ಹೇಳಿದವರು LSC ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಈ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಆಡೋಕ್ಕೆ ತಂದರು. ಒಟ್ಟಿನಲ್ಲಿ ಇಶಾನ್ ಕಿಶನ್ ಆಗಲಿ, ರೋಹಿತ್ ಶರ್ಮಾ, ಈ ಮೇನ್ ಇಲ್ಲಿ ಇಶಾನ್ ಕಿಶನ್ ಪವರ್ ಪ್ಲೇ ಆಗೋ ತನಕ ಚೆನ್ನಾಗಿ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಆಗಲಿ, ಸೂರ್ಯಕುಮಾರ್ ಯಾದವ್ ಆಗಲಿ ಬೇಗನೆ ಔಟ್ ಆಗಿಬಿಟ್ರು. ಒಟ್ಟಿನಲ್ಲಿ ಪವರ್ ಪ್ಲೇ ಆಲ್ಮೋಸ್ಟ್ 1 ವಿಕೆಟ್ ತೆಗೆದುಬಿಟ್ಟಿದ್ರು ಅನ್ಬೋದು. ಪವರ್ ಪ್ಲೇ ಆಗೋಷ್ಟಲ್ಲೇ ಆಲ್ಮೋಸ್ಟ್ 2 ವಿಕೆಟ್ ಇಷ್ಟುಗುರು 3 ವಿಕೆಟ್ ಅನ್ಕೋ. ತಿಲಕ್ ವರ್ಮಾ ಆಗಲಿ, ಸೂರ್ಯಕುಮಾರ್ ಯಾದವ್ ಆಗಲಿ ಅವರೆಲ್ಲ ಆಲ್ಮೋಸ್ಟ್ ಔಟ್ ಆಗಿಬಿಟ್ರು. ಅದ್ರಲ್ಲಿ ಮೇನ್ ಗುರು ಇಲ್ಲಿ ಒಂದು ಮ್ಯಾಚ್ ಎಲ್ಲಿ ಹೋಗಿದೆ ನನ್ನ ಪ್ರಕಾರ ಈ ತಿಲಕ್ ವರ್ಮಾ ಔಟ್ ಆದ್ರಲ್ಲ, ಅದರಿಂದನೇ ಮ್ಯಾಚ್ ಹೋಗಿತ್ತು ಅನ್ಬೋದು. ಎಲ್ಲ ಮ್ಯಾಚನ್ನು ತಿಲಕ್ ವರ್ಮಾ ರನ್ ನೋಡ್ಕೊಡ್ತಿದ್ರು. ಮತ್ತು ಸೂರ್ಯಕುಮಾರ್ ಯಾದವ್ ಅದೇ ಫಾರ್ಮ್ನ ಕಂಟಿನ್ಯೂ ಮಾಡ್ತವ್ರೆ. ಕಡಿಮೆ ರನ್ಗೆ ಔಟ್ ಆಗೋದು, ಬೇಗನೆ ಔಟ್ ಆಗೋದು. ಒಟ್ಟಲ್ಲಿ ರೋಹಿತ್ ಶರ್ಮನು ಅಷ್ಟೇ ಗುರು. ಇಲ್ಲಿ ಹಾರ್ದಿಕ್ ಪಾಂಡ್ಯನು 0ಗೆ ಔಟ್ ಆದರು ಅನ್ಬೋದು. ಇಲ್ಲಿ ಡೇವಿಡ್ ಅವರು ಬೇಗನೆ ಚೆನ್ನಾಗಿ ಮ್ಯಾಚಿನ ತಗೊಂಡೋದ್ರು ಅನ್ಬೋದು. ಒಟ್ಟಿನಲ್ಲಿ ವಧೇರಾ ಮತ್ತು ಡೇವಿಡ್ ಅವರು ಚೆನ್ನಾಗಿ ಮ್ಯಾಚನ್ನ ತಗೊಂಡೋದ್ರು. 41 ಬಾಲ್ಗೆ 46, 18 ಬಾಲ್ 35 ಇವರಿಬ್ಬರೇ ಮ್ಯಾಚ್ನ ತಗೊಂಡೋಗಿದ್ದು ಅನ್ಬೋದು. ಒಟ್ಟಿನಲ್ಲಿ ಇವರಿಬ್ಬರೇ ಏನಾರು ಆದರೆ ಗುರು ಮುಂಬೈ 100 ಹೊಡೆಯೋಕ್ಕೆ 145 ಹೊಡೆಯೋದಲ್ಲ, 100 ಹೊಡೆಯೋದು ಕಷ್ಟ ಆಯ್ತಿತ್ತು ಅನ್ಬೋದು. ಒಟ್ಟಿನಲ್ಲಿ ಮ್ಯಾಚ್ ಸಿಕ್ಕಾಬಿಟ್ಟ ಇವರು ಇಷ್ಟು ಮಟ್ಟ ಸ್ಟ್ರಗಲ್ ಪಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಲ್ಲಿ ಇವರು ಬೌಲಿಂಗ್ ಕ್ರೆಡಿಟ್ ಗುರು ವಿಷ್ಣೋಯ್ ಆಗಲಿ, ಕುಲ್ದೀಪ್ ಯಾದವ್ ಆಗಲಿ, ಒಟ್ಟಿನಲ್ಲಿ ಇವರೆಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ಕೇ ಮ್ಯಾಚ್ ಗೆದ್ದರು ಅನ್ಬೋದು. ಮೇನ್ ಇಲ್ಲಿ ಮಾರ್ಕಸ್ ಸ್ಟೋನಿಸು ಒಳ್ಳೆ ಬೌಲಿಂಗ್ ಮಾಡಿದ್ರು. ಮತ್ತು ದೀಪಕ್ ಹುಡ್ಡಕ್ಕೂ ಓವರ್ ಕೊಟ್ಟಿದ್ರು ಇವರು. ಒಟ್ಟಿನಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ನನ್ನ ಪ್ರಕಾರ ಮಾರ್ಕಸ್ ಸ್ಟೋನಿಸ್ ಅನ್ಬೋದು. ಒಂದಿಷ್ಟು 3 ಓವರ್ಗೆ 19 ರನ್ ಕೊಟ್ಟು ಅಷ್ಟು ರನ್ ಹೊಡೆಸ್ಕೊಂಡ್ರು. ನನ್ನ ಪ್ರಕಾರ ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿದೆ. ಯಾರು ಅಂತ ಮೇನ್ ಇಲ್ಲಿ ನವೀನ್ ಉಲ್ಲಕ್ಕಿಗೂ ಒಳ್ಳೆ ಚಾನ್ಸ್, ಈ ಮ್ಯಾಚಿಗೆ ಚಾನ್ಸ್ ಕೊಟ್ಟಿದ್ರು. ಅವರು ವಿಕೆಟ್ ತೆಗೆದ್ರು. ಒಳ್ಳೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅವರು. ಒಟ್ಟಿನಲ್ಲಿ LSC ಅವರು ಅದರಿಂದನೇ ಮ್ಯಾಚ್ ಗೆದ್ರು. ಒಟ್ಟಿನಲ್ಲಿ ಫೀಲ್ಡಿಂಗು, ಕ್ಯಾಚಿಂಗ್ಗಳು ಚೆನ್ನಾಗಿ ಫೀಲ್ಡಿಂಗ್ ತಡೀತಿದ್ರು. ಅವರು 4-6 ಬಿಡ್ತಿರ್ಲಿಲ್ಲ, ಅದರಿಂದನೇ ಮ್ಯಾಚ್ನ ಗೆದ್ರು ಅನ್ಬೋದು. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ಹಾಕೊಂಡು ಹಿಂಡ್ಕೊಂಡ್ರು ಅಂದ್ಬಿಟ್ರು. ನನ್ನ ಪ್ರಕಾರ ಪವರ್ ಪ್ಲೇಯಲ್ಲಿ ಸಿಕ್ಕಾಪಟ್ಟೆ ಹಿಂಡಿದ್ರು LSC ಬೌಲರು ಮುಂಬೈನ. ಒಟ್ಟಿನಲ್ಲಿ ಚೆನ್ನಾಗಿತ್ತು ಗುರು. ಒಟ್ಟಿನಲ್ಲಿ ಹೇಳಿದೆ LSC ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಅಷ್ಟೇ ಎಕ್ಸ್ಟ್ರಾಸ್ ಇವ್ರು ಕೊಡಲಿಲ್ಲ, ಅದರಿಂದನೇ ಮ್ಯಾಚ್ನ ಗೆದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಊರು ಇಲ್ಲಿ ವಧೇರಾ ಏನಾದ್ರು ಇನ್ನೊಂದು ಚೂರು ನೀಟಾಗಿ ಆಡಿದರೆ ಇನ್ನೂ ಒಂದು 160, 170 ಬರೋ ಚಾನ್ಸಸ್ ಇತ್ತು. ಆದರೆ ಇಷ್ಟೊಂದು ಕಡಿಮೆ ರನ್ ಹೊಡೆದ್ರು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಬೇಗನೆ ಬಂದರು ಗುರು, ಬೇಗನೆ ಹೋದ್ರು. 0ಗೆ ಔಟ್ ಆದರು. ಇಲ್ಲಿ ಯಾರು ಒಂದು 10 ರನ್ ಹೊಡೆದು ಬಿಟ್ಟಿದ್ರು. ಅದಕ್ಕೆ 170, 180 ಬರೋ ಚಾನ್ಸ್ ಇರ್ತಿತ್ತು. ಒಟ್ಟಿನಲ್ಲಿ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದಂಗೆ ಔಟ್ ಆಗಿಬಿಟ್ರು ಅವರು. ಬಂದಂಗೆ ಔಟ್ ಆಗಿ ಒಟ್ಟಿನಲ್ಲಿ ರೋಹಿತ್ ಶರ್ಮನ್ ಇವತ್ತು ಬರ್ತಡೇ ಬೇರೆ ಇತ್ತು. ಏನಾದ್ರು ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡಿದ್ದೆ ನಾನು. ಅವರು ಆಡಲಿಲ್ಲ. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಅಷ್ಟೇ ಗುರು. ಮೇನ್ ಇಲ್ಲಿ ಬ್ಯಾಕ್ ಬೋನ್ ಆಗಿದೆ ವಿಕ್ರಮ್ ಅವರು ಅನ್ಬೋದು. ಒಟ್ಟಿನಲ್ಲಿ ಇವರು ಆಡಲಿಲ್ಲ. ಒಟ್ಟಿನಲ್ಲಿ ಎಲ್ಲ ಮೇನ್ ಬ್ಯಾಟ್ಸ್ಮ್ಯಾನ್ಗಳೇ ಔಟ್ ಆಗಿದ್ದು. ಒಟ್ಟಿನಲ್ಲಿ ಇವರು 3 ಜನ ಔಟ್ ಆದರೆ ವಿಕ್ರಮ್ ಅವರು ಚೆನ್ನಾಗಿ ಆಡ್ಕೊಂಡು ಬರ್ತಿದ್ರು. ಅವ್ರನ್ನೂ ಔಟ್ ಮಾಡಿದ್ರು. ಒಟ್ಟಿನಲ್ಲಿ ಆ ರನ್ಔಟ್ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಟರ್ನಿಂಗ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯನೂ ಅಷ್ಟೇ ಗುರು. ಮೇನ್ ಇಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಬೌಲಿಂಗ್ ಚೆನ್ನಾಗಿ ಪಡೆದರೆ, ಬ್ಯಾಟಿಂಗ್ ಚೆನ್ನಾಗಿ ಆಡ್ತಿಲ್ಲ. ಅದೇ ಫಾರ್ಮ್ ಕಂಟಿನ್ಯೂ ಮಾಡ್ಕೋಯ್ತವ್ರೆ, ಅದರಿಂದನೇ ಮ್ಯಾಚ್ನ ಸೋಲ್ತವ್ರೆ. ಒಟ್ಟಿನಲ್ಲಿ ವಧೇರಾ ಮತ್ತು ಡೇವಿಡ್ ಅವರಿಂದನೇ ಇಷ್ಟು 144 ಬಂತು. ಇಲ್ಲಾಂದರೆ ಮ್ಯಾಚ್ ಎಲ್ಲೇ ತೊಗೊಂಡು ಹೋಗ್ಬಿಟ್ಟಿದ್ರು. ಆಲ್ಮೋಸ್ಟ್ LSC ಒಂದು ಸೈಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಒಟ್ಟಿನಲ್ಲಿ 144 ಆಗಿರೋ ಚೇಸ್ ಮಾಡೋಕ್ಕೆ ಬಂದವರು. ಒಟ್ಟಿನಲ್ಲಿ ರಾಹುಲ್ ಅವರು ಬೇಗನೆ ಔಟ್ ಆದರು ಅನ್ಬೋದು. ಒಟ್ಟಿನಲ್ಲಿ ಅಗ್ರೆಸಿವ್ ಆಗಿ ಆಡಿದ್ರು ಒಬ್ಬರು. ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟು 50% ರನ್ ಬಂದ್ಬಿಟ್ಟಿತ್ತು, ಅದರಿಂದನೇ ಮ್ಯಾಚ್ ಹೋಯ್ತು ಅನ್ಬೋದು. ಪವರ್ ಪ್ಲೇ 1 ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ಅಂತ ಹೇಳ್ಕೊಂಡು ಸ್ಟಾರ್ಟ್ ಯಾರು ಕೊಡಲಿ. ಒಟ್ಟಿನಲ್ಲಿ ಬೂಮ್ರಾ, ಹಾರ್ದಿಕ್ ಪಾಂಡ್ಯ ಅವರೆಲ್ಲ ಚೆನ್ನಾಗಿ ಓವರ್ ಮಾಡಿದ್ರು. ಬಂದವರೆಲ್ಲ ಫ್ಯೂಚರ್ ಆಗಲಿ ಇವರೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು ಅವರು. ಅದರಿಂದನೇ ಮ್ಯಾಚ್ನ ಸೋತರು. ಒಟ್ಟಿನಲ್ಲಿ
ಒಟ್ನಲ್ಲಿ ಪವರ್ ಪ್ಲೇ ಫಸ್ಟ್ ಓವರಲ್ಲೇ ಒಂದು ವಿಕೆಟ್ ತೆಗೆದ್ರು ಗುರು. ಇವ್ರು ಯಾರು ಇಂಪಾರ್ಟ್ ಪ್ಲೇಯರ್ ಚೆನ್ನಾಗಿ ಇಂಪ್ಲೇಟ್ ಮಾಡಿದ್ರು. ಆಮೇಲೆ ಸಿಕ್ಕಾಬಿಟ್ಟೆ ಅವರು ಎಕ್ಸ್ಪೆನ್ಸಿವ್ ಆದರು. ಒಟ್ಟಿನಲ್ಲಿ ಇಲ್ಲ ರಾಹುಲ್ ಕ್ರೆಡಿಟ್ ಕೊಡ್ಬೇಕು, ಬೇಗನೆ ಮ್ಯಾಚ್ನ ಮುಗಿಸೋಕೆ ಬಂದರು. ಈ ಮ್ಯಾಚ್ ಡಿಕಾಕ್ನ ಇವ್ರು ಆಡಿಸಿತಿಲ್ಲ, ಬೇರೆಯವ್ರನ್ನ ಆಡಿಸಿದ್ರು. ಒಟ್ಟಿನಲ್ಲಿ ಅದೇ ಗುರು ಮೇನ್ ಇಲ್ಲಿ ರಾಹುಲ್ ಒಂದು ಸೈಡ್ ಮ್ಯಾಚ್ನ ಮಾಡಿದ್ರು. ಪವರ್ ಪ್ಲೇಯಲ್ಲಿ ಬೇಗನೆ ಬಂದು ರನ್ ನೋಡಿದೆ, ಅದರಿಂದನೇ ಮ್ಯಾಚ್ ಆಲ್ಮೋಸ್ಟ್ ಬಂದ್ಬಿಟ್ಟಿತ್ತು. ಬಾಲ್ ಟು ಬಾಲ್ ಬಂದ್ಬಿಟ್ಟಿದೆ ಆಲ್ಮೋಸ್ಟ್ ಮ್ಯಾಚ್ ಎಲ್ಲಿಂದ ನನ್ನ ಪ್ರಕಾರ ಹೋಗಿದೆ ಅಂದರೆ LSC ಒಂದು 15ನೇ ಓವರ್ ತನಕನೂ LSC ಕೈಲೇ ಇತ್ತು. 15ನೇ ಓವರ್ ಆದಮೇಲೆ ಮುಂಬೈ ಕೈ ಇನ್ನೇನು ಮ್ಯಾಚ್ ಬರೋ ಮೂಮೆಂಟ್ ಇತ್ತು. ಅಲ್ಲಿಂದ ಮಾರ್ಕ್ ಸ್ಟೋನಿಸ್ ಹಾಫ್ ಸೆಂಚುರಿ ಹೊಡೆದ್ರು. ಅವ್ರದ್ದೇ ಮೇನ್ ಇಲ್ಲಿ ರಾಹುಲ್ ಮತ್ತು ಇವರು ಇಬ್ಬರದೇ ಮೇನ್ ಪಾರ್ಟ್ನರ್ಶಿಪ್ ಬಂದಿದೆ. ಮತ್ತು ಇಲ್ಲಿ ಚಿಕ್ಕ ರನ್ ಹೊಡೆದ್ಬಿಟ್ಟು ಬೇಗನೆ ಔಟ್ ಆಗಿದ್ದು ನನ್ನ ಪ್ರಕಾರ. ಇಲ್ಲಿ ದೀಪಕ್ ಹುಡ್ಡ ಅನ್ಬೋದು. 18 ಬಾಲ್ ಟು ಬಾಲ್ ರನ್ ನೋಡಿದ್ರು. ನನ್ನ ಪ್ರಕಾರ ಇಲ್ಲಿ ಎಲ್ಲರೂ ಸ್ಟ್ರಗಲ್ ಮಾಡಿದ್ರು. ಈ ಪಿಚ್ಚಲ್ಲಿ ಹೋಮ್ ರೋಡ್ ಅಡ್ವಾಂಟೇಜ್ ಇದ್ರೂ ಒಟ್ಟಿನಲ್ಲಿ ಸ್ಟ್ರಗಲ್ ಮಾಡಿದ್ರು. ಒಟ್ಟಿನಲ್ಲಿ ರಾಹುಲ್ ಆಗಲಿ, ದೀಪಕ್ ಹುಡ್ಡ ಆಗಲಿ, ಪೂರವಾಗಲಿ, ಒಟ್ಟಿನಲ್ಲಿ ಮೇನ್ ಗುರಲ್ಲಿ ಮಾರ್ಕ್ ಸ್ಟೋನ್ ಒಂದು ಸೈಡಲ್ಲಿ ನಿಂತ್ಕೊಂಡು ನಾವು ಮ್ಯಾಚ್ ಗೆಲ್ಲಿಸ್ಕೊಡ್ತೀನಿ ಅಂದರು. ಅವರು ಬೇಗನೆ ಹೊಟ್ಟಾದ್ರು. ಒಟ್ಟಿನಲ್ಲಿ ಅವರು ರನ್ ಮಾಡಿದ್ಕಿನೇ ಈ ಮ್ಯಾಚ್ ಗೆಲ್ಲಕ್ಕೆ ಸಾಧ್ಯ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಲಾಸ್ಟ್ವರೆಗೂ ತಗೊಂಡು ಹೋಗಿದ್ರು ಮ್ಯಾಚ್ನ. ಒಟ್ಟಿನಲ್ಲಿ ಪೂರವಾಗಲಿ, ರೊನಾಲ್ಡ್ ಪಾಂಡೆ ಆಗಲಿ, ಮತ್ತು ಮೇನ್ ಇಲ್ಲಿ ಐಸ್ ಸ್ಪೋರ್ಟ್ ಏನಿರೋದು ಒಂದು ಅದು ರನ್ಔಟು ಹಾಗೆ. ಒಟ್ಟಿನಲ್ಲಿ ರನ್ಔಟ್ ಗುರು ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಲಕ್ಕಿ ರನ್ಔಟ್ ಅಂದ್ಬಿಟ್ಟು ಒಟ್ಟಿನಲ್ಲಿ ಈಶಾನ್ 3 ರಿವ್ಯೂ ತೊಗೊಂಡಿದ್ರು. 3 ರಿವ್ಯೂ ಸಕ್ಸಸ್ ಆಗಿತ್ತು. ಒಟ್ಟಿನಲ್ಲಿ ಅವ್ರು ಸಿಕ್ಕಾಬಿಟ್ಟೆ ಈ ಮ್ಯಾಚ್ ಐತೆ ಲಕ್ಕಿತ್ತು ಅಂದ್ಕೊಳ್ತಿದ್ರು. ಅದರಿಂದನೇ ಮ್ಯಾಚ್ನ ಒಟ್ಟಿನಲ್ಲಿ ಒಂಚೂರು ಮ್ಯಾಚ್ ಎಲ್ಲೋ ಮುಂಬೈ ಗೆಲ್ಲೋ ಮೂಮೆಂಟ್ನ ಬಂದಿದ್ರು. ಒಟ್ಟಿನಲ್ಲಿ ಬೂಮ್ರಾ ಆಗಲಿ, ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ತೆಗೆದ್ರು. ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ತೊಗೊಂಡ್ರು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಏನಾದ್ರು ಒಂದು 10 ರನ್ ಆ ಗ್ಯಾಪಲ್ಲಿ ಆವಾಗ ಹೊಡೆದಿದ್ರೆ ಇವಾಗ ಓವರಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ತೆಗೆದ್ರು. ಕ್ರೂಷಲ್ ವಿಕೆಟು ಮಾರ್ಕ್ ಸ್ಟೋನಿಸ್ ಮತ್ತು ರಾಹುಲ್, ಅದರಿಂದನೇ ಮ್ಯಾಚ್ ಟರ್ನಿಂಗ್ ಆಗಿದ್ದು. ಇಲ್ಲಾಂದರೆ ಮ್ಯಾಚು ಇವರು ಒಂದು ಸೈಡ್ ಆಲ್ಮೋಸ್ಟ್ ಮಾಡಿಬಿಟ್ಟಿತ್ತು. ಬಾಲ್ ಟು ಬಾಲ್ ಬಂದ್ಬಿಟ್ಟಿತ್ತು ಅಂತ ಹೇಳೋಕ್ಕಲ್ಲ. ಇಂಟ್ರೆಸ್ಟಿಂಗ್ ಮ್ಯಾಚಿಂಗ್ ಲಾಸ್ಟ್ ಓವರ್ ತನಕ ಹೋಗಿತ್ತು ಅಷ್ಟೇ ಹೊರತು ಅಷ್ಟು ಇಂಟ್ರೆಸ್ಟ್ ಆಗಿರಲಿಲ್ಲ. ಒಂದು ಲೆವೆಲ್ಗೆ ಇಂಟ್ರೆಸ್ಟ್ ಆಗಿತ್ತು ಹೊರತು ಅಂತ ಹೇಳ್ಕೊಳ್ಳೋ ಇಂಟ್ರೆಸ್ಟ್ ಆಗಿರಲಿಲ್ಲ ಅಷ್ಟೇ. ಒಟ್ಟಿನಲ್ಲಿ ಪೂರ ಲಾಸ್ಟ್ವರೆಗೂ ನಿಂತ್ಕೊಂಡು ಅವರು ಸ್ಟ್ರಗಲ್ ಪಡ್ತಿದ್ರು. ಆದರೂ ತಾಳ್ಮೆ ಆಟ ಆಡಿ ಬಾಲ್ ಟು ಬಾಲ್ ಹೊಡೆದುಕೊಂಡು ಮ್ಯಾಚ್ನ ಗೆಲ್ಲಿಸ್ಕೊಟ್ರು ಪೂರವ್ ಮತ್ತು ರೊನಾಲ್ಡ್ ಪಾಂಡ್ಯ. ಅಷ್ಟೇ ಗುರು. ಒಟ್ಟಿನಲ್ಲಿ ಏನಿಲ್ಲಿ ಮಾರ್ಕ್ ಸ್ಟೋನಿಸ್ಟೇ ಹೈಯೆಸ್ಟ್ ರನ್ ಹೊಡೆದ್ರು. ಮತ್ತು ರಾಹುಲ್ ಅಗ್ರೆಸಿವ್ ಆಗಿ ಆಡ್ಕೊಟ್ಟಿದ್ದಕ್ಕಿಂತ ಈ ಮ್ಯಾಚ್ ಗೆದ್ದರು ಅಂದ್ಬಿಟ್ಟು. ಒಟ್ಟಿನಲ್ಲಿ ನಾನು ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ ಮುಂಬೈ ಗೆಲ್ತಾರೆ ಅಂತ. ಮುಂಬೈ ಗೆಲ್ಲಿಲ್ಲ. ಒಟ್ಟಿನಲ್ಲಿ LSC ಗೆದ್ದರು. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತೊಗೊಂಡು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಆಗಿರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.